Hello students and welcome to Pep Talk Info. ಸೊ ರಿಸಲ್ಟ್ ಬಂದಾಗೋಗಿದೆ. ಎಷ್ಟೊಂದು ಜನಕ್ಕೆ ತಮ್ಮ ರಿಸಲ್ಟಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ನಾನು ಚೆನ್ನಾಗಿ ಬರೆದಿದ್ದೀನಿ, ಆದರೆ ನನಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ, ನಾನು ರಿವ್ಯಾಲ್ಯೂಯೇಷನ್ಗೆ ಹೋಗಲಾ, ಎಕ್ಸಾಮ್ 2ಗೆ ಅಟೆಂಡ್ ಮಾಡಲಾ ಅಂತ ನಿಮಗೆ ಕನ್ಫ್ಯೂಷನ್ ಇದೆ. ಸೊ ನಾನಿವತ್ತು ನಿಮಗೆ ಕಂಪ್ಲೀಟ್ ಗೈಡೆನ್ಸನ್ನು ಕೊಡ್ತೀನಿ. ಸೊ ಇದೆಲ್ಲದು ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಪಬ್ಲಿಷ್ ಆಗಿರುವಂತಹ ಆರ್ಟಿಕಲ್, ಆಯಿತಾ. ಸೊ ಇವಾಗ ರಿವ್ಯಾಲ್ಯೂಯೇಷನ್ಗೆ ಯಾರು ಹೋಗಬೇಕು ಅಂತ ಹೇಳಿದ್ರೆ, ನೀವಿವಾಗ ಎಕ್ಸ್ಪೆಕ್ಟೇಷನ್ ನಿಮಗೆ 90+ ಇರುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ 60-65 ಬಂದಿರುತ್ತೆ. ಸೊ ಇಂಥ ಕೇಸಲ್ಲಿ 100% ನಿಮಗೆ ಕಾನ್ಫಿಡೆನ್ಸ್ ಇದ್ದಲ್ಲಿ ರಿವ್ಯಾಲ್ಯೂಯೇಷನ್ಗೆ ಹೋಗಲೇಬೇಕು. ಯಾಕೆಂದರೆ ಇದೇ ಬೆಟರ್ ಆಪ್ಷನ್. ಎಕ್ಸಾಮ್ 2 ಬರೆಯೋದಕ್ಕಿಂತನೂ ಬೆಟರ್ ಆಪ್ಷನ್ನು ರಿವ್ಯಾಲ್ಯೂಯೇಷನ್ನು, ರೀಟೋಟಲಿಂಗು ಮಾಡಿಸೋದೇ ಒಳ್ಳೆಯದು. ಇದು ಹೇಗೆ ರಿವ್ಯಾಲ್ಯೂಯೇಷನ್ ಮಾಡಿಸೋದು, ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಎಷ್ಟು ಕಟ್ಟಬೇಕು, ಎಲ್ಲದನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಆಯಿತಾ. ಸೊ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂತ ಹೇಳಿದ್ರೆ ಏಪ್ರಿಲ್ 12. ಈ ವಿಂಡೋ ಯಾವತ್ತು ಓಪನ್ ಆಗುತ್ತೆ, ನಿಮಗೆ ರಿವ್ಯಾಲ್ಯೂಯೇಷನ್ಗೆ ವಿಂಡೋ ಯಾವತ್ತು ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಏಪ್ರಿಲ್ 12ಇಂದ 17ವರೆಗೂ ನಿಮಗೆ ವಿಂಡೋ ಓಪನ್ ಇರುತ್ತೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋರು, ಆಯಿತಾ. ಸ್ಟೂಡೆಂಟ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ಸ್ಕ್ಯಾನ್ಡ್ ಕಾಪೀಸ್ ಫಾರ್ ದೇರ್ ಆನ್ಸರ್ ಸ್ಕ್ರಿಪ್ಟ್ಸ್ ಫ್ರಮ್ ಏಪ್ರಿಲ್ 8 to 13. ಸೊ ಅಂದರೆ ನಿನ್ನೆಯಿಂದನೇ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ದ ಥಿಂಗ್ ಇಸ್, ಅವರ ವೆಬ್ಸೈಟು ಇನ್ನೂ ಲೈವ್ ಆಗಿಲ್ಲ, ರಿವ್ಯಾಲ್ಯೂಯೇಷನ್ ವಿಂಡೋ ಇನ್ನೂ ಓಪನ್ ಆಗಿಲ್ಲ, ಆಯಿತಾ. ಇವತ್ತು ಮಧ್ಯಾಹ್ನ ಅಥವಾ ನಾಳೆಯಿಂದ ಓಪನ್ ಆಗಬಹುದು, 1-2 ದಿನ ಎಕ್ಸ್ಟೆನ್ಷನ್ ಸಹಿತ ಕೊಡಬಹುದು. ಯಾಕೆಂದರೆ ಅವರು ಹೇಳಿರೋ ಡೇಟಿಂದ ಓಪನ್ ಆಗಿಲ್ಲ ವಿಂಡೋ ಇನ್ನು. ನಾನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ, ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಅವರ ವೆಬ್ಸೈಟನ್ನು, ಆಯಿತಾ. ನೋ ಅಪ್ಲಿಕೇಶನ್ ವಿಲ್ ಬಿ ಎಂಟರ್ಟೈನ್ಡ್ ಆಫ್ಟರ್ ದ ಡೆಡ್ ಲೈನ್ ಪ್ರೊವೈಡೆಡ್ ಬೈ KSEAB, ಆಯಿತಾ. ಈ ಆರ್ಟಿಕಲಲ್ಲಿ ಅವರು ರಿಸಲ್ಟ್ದು ಲಿಂಕನ್ನು ಕೊಟ್ಟಿದ್ದಾರೆ, ಬಟ್ ಇದಲ್ಲ ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದು, ಆಯಿತಾ. ಮತ್ತು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕೆ ಸರ್ಟನ್ ಕ್ರೈಟೀರಿಯಾ ಇದೆ. ನೀವು ಸ್ಕ್ಯಾನ್ಡ್ ಕಾಪಿನ ಫಸ್ಟು ತರಿಸಲೇಬೇಕು, ವಿತೌಟ್ ವಿಚ್ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫೀಸ್ ಎಷ್ಟಾಗುತ್ತೆ ಎಲ್ಲದನ್ನು ನಾನು ಡಿಸ್ಕಸ್ ಮಾಡ್ತೀನಿ, ಆಯಿತಾ. ಸೊ ಹಾಗಾದರೆ ಸೆಕೆಂಡ್ PUC ಎಕ್ಸಾಮ್ 2 ಯಾವಾಗಿಂದ ಶುರುವಾಗುತ್ತೆ ಅಂತ ಕೇಳೋದಾದರೆ ಏಪ್ರಿಲ್ 24 ಇಂದ ಮೇ 8ವರೆಗೂ ಆಗುತ್ತೆ. ಇದರ ಟೈಮ್ ಟೇಬಲ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ, ಆಯಿತಾ. ನೆಕ್ಸ್ಟ್ ಹಾಗಾದರೆ ನೋಡಿ, ಫೀಸ್ ಎಷ್ಟಾಗತ್ತೆ ಅಂತ ಕೇಳಿದ್ರೆ ರಿಜಿಸ್ಟ್ರೇಷನ್ ಫಾರ್ ಎಕ್ಸಾಮ್ 2, ಓಕೆ, ಇಲ್ಲಿ ಫೀಸ್ ಇದೆ ನೋಡಿ, ಫೀಸ್ ಕೊಟ್ಟಿದ್ದಾರೆ. ಫೀಸು 1650 ರೂಪಾಯಿ ಆಗುತ್ತೆ ಪರ್ ಸಬ್ಜೆಕ್ಟು ರಿವ್ಯಾಲ್ಯೂಯೇಷನ್ಗೆ. ಪ್ಲಸ್ ನಿಮಗೆ ಸ್ಕ್ಯಾನ್ಡ್ ಕಾಪಿ ಈಸ್ ಎ ಮಸ್ಟ್. ನೀವು ಸ್ಕ್ಯಾನ್ಡ್ ಕಾಪಿ ತರಿಸಲೇಬೇಕು ಒಂದು ಸತಿ. ಯಾಕೆಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ನಿಮಗೆ ಮತ್ತೆ ಹೊಸದಾಗಿ ವ್ಯಾಲ್ಯೂಯೇಷನ್ನೇ ಮಾಡಬೇಕಾಗಿರೋದಿಲ್ಲ ಪೇಪರ್ನ, ಬರೀ ಟೋಟಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಯಾವುದೋ 1-2 ಪೇಜನ್ನ ಕನ್ಸಿಡರೇ ಮಾಡದೆ ಮಾರ್ಕ್ಸನ್ನು ಹಾಕಿದ್ರು ಚಾನ್ಸಸ್ ಇರುತ್ತೆ. ಆ ಕೇಸಲ್ಲಿ ಬರೀ ಟೋಟಲಿಂಗಿಗೆ ಅಪ್ಲೈ ಮಾಡಿದ್ರೆ ಸಾಕು, ಇಷ್ಟು ಫೀಸ್ ಕಟ್ಟೋದು ಬೇಡ ಆವಾಗ. ಇದು ರಿವ್ಯಾಲ್ಯೂಯೇಷನ್ ಫೀಸು. ಬಟ್ ನೀವು ಎಲ್ಲರೂ ಯಾರ್ಯಾರು ಟೋಟಲಿಂಗು ಅಥವಾ ರಿವ್ಯಾಲ್ಯೂಯೇಷನ್ ಮಾಡಿಸ್ಬೇಕಲ್ಲ, ನೀವು ಸ್ಕ್ಯಾನ್ಡ್ ಕಾಪಿನ ತರಿಸಲೇಬೇಕು. ಸ್ಕ್ಯಾನ್ಡ್ ಕಾಪಿ ಪ್ರೈಸು 530 ರೂಪೀಸ್ ಆಗತ್ತೆ, ಆಯಿತಾ. ಸೊ ಸ್ಕ್ಯಾನ್ಡ್ ಕಾಪಿ ಇಸ್ ಅ ಮಸ್ಟ್ ಇಬ್ಬರಿಗೂ, ಆಯಿತಾ. ಸೊ ನಿಮಗೆ ವೆಬ್ಸೈಟ್ ತೋರಿಸೋದಾದರೆ ನೋಡಿ, ಇದೇ ವೆಬ್ಸೈಟು KSEAB.karnataka.gov.in. ಸೊ ಇದನ್ನು ಈಗ ಸದ್ಯಕ್ಕೆ ಈ ಪೇಜೇ ಲೈವ್ ಇಲ್ಲ ನೋಡಿ, ಎಷ್ಟು ಸತಿ ರೀಲೋಡ್ ಕೊಟ್ಟರು ಇದೇ ಥರನೇ ಬರುತ್ತೆ. ಸೊ ನೋ ಮ್ಯಾಟರ್ ವಾಟ್, ನೀವು ಎಷ್ಟು ಸತಿ ಟ್ರೈ ಮಾಡಿದ್ರೂ ಓಪನ್ ಆಗ್ತಾ ಇಲ್ಲ. ಸೊ ಅವರು ಹೇಳ್ದಂಗೆ ಆ ಲಾಸ್ಟ್ ಎಂಡ್ ಡೇನ ಅವರು ಮುಂದೆ ಹಾಕಲೇಬೇಕು, ಯಾಕೆಂದರೆ 8ನೇ ತಾರೀಕಿಂದನೇ ಲೈವ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಇವತ್ತು 9ನೇ ತಾರೀಕು ಆಲ್ರೆಡಿ ಈ ವಿಡಿಯೋ ಮಾಡ್ತಾ, ಸೊ ಇನ್ನೂ 4-5 ದಿನ ಅಷ್ಟೇ ಟೈಮ್ ಇರೋದು, ಆಗತ್ತೆ, ಟೆನ್ಷನ್ ತೊಗೋಬೇಡಿ. ನಿಮಗೆ ಅಕಸ್ಮಾತ್ ನೀವು ಸ್ಕ್ಯಾನ್ಡ್ ಕಾಪಿ ತರಿಸಿದ ಮೇಲೂ ಅಷ್ಟು ಚೆನ್ನಾಗಿ ನೀವು ಅಂದ್ಕೊಂಡಂಗೆ ನೀವು ಬರೆದಿಲ್ಲ, ಆನ್ಸರ್ ಕೀಗೆ ಮ್ಯಾಚ್ ಆಗ್ತಾಯಿಲ್ಲ ಅಂದ ಪಕ್ಷದಲ್ಲಿ ಗೋ ಫಾರ್ ಎಕ್ಸಾಮ್ 2. ಸೊ ಆ್ಯಂಡ್ ಗೋ ಫಾರ್ ಎಕ್ಸಾಮ್ 3. ನಿಮಗೆ ಟೈಮ್ ಇದೆ ಮಕ್ಕಳೇ. ಆ್ಯಂಡ್ ಈ ಎಕ್ಸಾಮ್ 2 ಈಗ ಕೆಲವ್ರಿಗೆ ಏನು ಡೌಟ್ ಇದೆ ಅಂತ ಕೇಳಿದ್ರೆ, ಎಕ್ಸಾಮ್ 2ಲಿ ನಾನು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನ ಬರೆದು ಎಕ್ಸಾಮ್ 3ಯಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಬರೆದ್ರೆ ಎಲ್ಲದೂ ಹೊಸದಾಗಿ ಬರ್ದಂಗೆ ಆಗುತ್ತಲ್ವ, ಜಾಸ್ತಿ ಮಾರ್ಕ್ಸ್ ಬರುತ್ತಲ್ವ ಅಂತ ಕೇಳಿದ್ರೆ ಆ ಥರ ಆಗೋದಿಲ್ಲ. ಈಗ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯೋ 4ರಲ್ಲೂ ಚೆನ್ನಾಗಿ ಬರೆದಿಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಆದರೆ ನಾನು ಎಕ್ಸಾಮ್ 2ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಪಕ್ಷದಲ್ಲಿ ನಾನು 2 ಸಬ್ಜೆಕ್ಟ್ನ ಪ್ರಿಪೇರ್ ಆಗ್ತೀನಿ, ಆದರೆ ಬರಿತಾ 4 ಸಬ್ಜೆಕ್ಟನ್ನು ಬರಿಬೇಕಾಗತ್ತೆ.
ಸೊ ಫಿಸಿಕ್ಸು ಕೆಮಿಸ್ಟ್ರಿನ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ 2ಲಿ ಬರಿತೀನಿ. ಆದರೆ ಎಕ್ಸಾಮ್ 2ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿನ ಕಾಟಾಚಾರಕ್ಕೆ ಹೋಗಿ ಬರಿತೀನಿ ಅಂತ ಅಂದ್ಕೊಳ್ಳೋಣ. ಸೊ 4 ಎಕ್ಸಾಮು ಬರಿಬೇಕು, ಆದರೆ 2ನ್ನ ಪ್ರಿಪೇರ್ ಆಗಿ ಬರಿತೀನಿ, ಇನ್ನೆರಡನ್ನ ಸುಮ್ಮನೆ ಅಟೆಂಪ್ಟ್ ಮಾಡ್ತೀನಿ. ಆಬ್ವಿಯಸ್ಲಿ 2ರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಇನ್ನೆರಡರಲ್ಲಿ ಚೆನ್ನಾಗಿ ಬರೋದಿಲ್ಲ. ನೀವು ಎಕ್ಸಾಮ್ 3ಗೆ ಏನು ಮಾಡಿ ಅಂದರೆ ಕಟ್ತಾನೆ 2 ಎಕ್ಸಾಮ್ ಕಟ್ಟೋದಷ್ಟೇ. ಆವಾಗ ಅಲ್ಲಿ ಇದು 2ರಲ್ಲಿ ಯಾವುದು ಚೆನ್ನಾಗಾಗಿಲ್ಲಲ್ಲ, ಆ ಎಕ್ಸಾಮನ್ನು ಮಾತ್ರ ಬರೆದು ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ, ಆಯಿತಾ. ಸೊ ಎಕ್ಸಾಮ್ 2 ನೀವು ಯಾವ್ಯಾವ ಸಬ್ಜೆಕ್ಟ್ಗೆ ಬರಿಬೇಕು ಅಂದ್ಕೊಂಡಿದ್ದೀರೋ ಎಲ್ಲ ಸಬ್ಜೆಕ್ಟನ್ನು ಕಟ್ಟಿ, ಅದರಲ್ಲಿ ನಿಮಗೆ ಯಾವುದಾದ್ರೂ 2ರಿಂದ 3 ಸಬ್ಜೆಕ್ಟ್ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಬರೆದು ಬಿಡಿ. ಇನ್ನೊಂದು ಸಬ್ಜೆಕ್ಟನ್ನು ಸುಮ್ಮನೆ ಅಟೆಂಡ್ ಮಾಡಿರಿ. ಎಕ್ಸಾಮ್ 3ಗೆ ಹೋಗಿ ಅದನ್ನು ಚೆನ್ನಾಗಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಇದು ಇರೋದ್ರಲ್ಲಿ ಬೆಸ್ಟ್ ಸ್ಟ್ರಾಟಜಿ ಇನ್ ಆರ್ಡರ್ ಟು ಸ್ಕೋರ್ ಗುಡ್ ಇನ್ ಯುವರ್ ಬೋರ್ಡ್ಸ್, ಆಯಿತಾ. ಸೊ ಈ ವಿಡಿಯೋಗೆ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.